ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ರಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಸುಮಾರು ದಿನಗಳಿಂದ ನಾನು ಋಣ 01 ಅನ್ನನ್ನು ಈ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಹಾಕಿದ್ದೀನಿ ಋಣ 01 ಅಂತ. ಹಾಗಾಗಿ ಇದರಲ್ಲಿ ನಿಮಗೆ ನೂರಾರು ಥರ ಅನಿಸಿರ್ಬೋದು, ಕೆಲವೊಂದು ಹಲವು ಫ್ಯಾಕ್ಟ್ಗಳ ಜೊತೆಗೆ ಆಗಿರುವಂಥದ್ದು ವೀಕ್ಷಕರೇ. ಹಾಗಾಗಿ ನಿಮಗೇನು ಅನಿಸಿದೆ ಅದೆಲ್ಲ ಬಹುತೇಕ ನೈಜತೆಗೆ, ಸತ್ಯಕ್ಕೆ ಹತ್ತಿರವಾಗಿರುವಂಥದ್ದು. ಹಾಗಾಗಿ ಅದಕ್ಕೆ ಅದರದ್ದೇ ಆದಂತಹ ವಿಚಾರಗಳು ನನ್ನ ಒಂದು ವಿಚಾರಗಳಲ್ಲಿ ಇರೋದರಿಂದ ಋಣ 01 ಹಾಕಿರೋದು. ಅದನ್ನು ನೀವು ಎಷ್ಟು ಮಟ್ಟಿಗೆ ನೀವು ಅದನ್ನು ತಗೊಂಡು ಅಥವಾ ನಿಮ್ಮಲ್ಲಿ ಅದನ್ನು ಯಾಕೆಂದರೆ ಇಷ್ಟವರೆಗಾಗಿ ನೀವು ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಇಲ್ಲಿ ಆದಷ್ಟು ವೀಕ್ಷಣೆಯನ್ನು ಮಾಡಿ ಬಂದಿದ್ದೀರಾ. ಹಾಗಾಗಿ ಯಾವುದನ್ನು ಸಹ ನಾವು ಯೋಚಿಸಿದಾಗೆ ಇರೋಲ್ಲ ವೀಕ್ಷಕರೇ. ಹಾಗಾಗಿ ತುಂಬ ವಿಚಾರಗಳಿದೆ. ಆದರೆ ನಾನಿಲ್ಲಿ ಹೇಳ್ತಿರೋದೇನು ಅಂತಂದರೆ, ಎಲ್ಲವೂ ನನ್ನ ಕಾರ್ಯಕ್ಕೆ ಸೀಮಿತವಾಗಿದ್ದರಿಂದ ನಾನು ಅಷ್ಟು ಕಾರ್ಯಗಳಲ್ಲಿ ನಾನು ಇನ್ವಾಲ್ವ್ ಆಗಿರುವಂಥದ್ದು ಎಲ್ಲವೂ ಸಹ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಇಲ್ಲಿ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಋಣ 01 ಅನ್ನೋದು ನನ್ನ ಕೆಲವೊಂದು ವಿಚಾರಗಳಲ್ಲಿ ಮುಂದಿನ ಕಾರ್ಯಗಳಿಗೆ ನಾನು ಸ್ವಲ್ಪ ಆದಷ್ಟು ಪ್ರಾಪಂಚಿಕವಾಗಿ ಬರಲೇಬೇಕಾಗುತ್ತೆ. ಹಾಗಾಗಿ ನಾನು ಇರೋದನ್ನ ನೇರವಾಗಿ ನೀವೇನು ಅಂದ್ಕೊಂಡ್ರು ಅದಕ್ಕೆ ಇರಲಿ, ಅದು ಏನಾದರೂ ಅಂದ್ಕೊಂಡ್ರು ಅದಕ್ಕೆ ಅದರದೇ ಆದಂತಹ ಅರ್ಥಗಳು ಅದಕ್ಕೆ ಸಿಕ್ಕಿದ್ರೂ ಅದರಿಂದ ಆದ್ರೂ ತಿಳ್ಕೊಳ್ಳೋಂಥದ್ದಿದ್ದರೆ ಸ್ವಲ್ಪ ತಿಳುವಳಿಕೆ ಬಂದು ಅಥವಾ ಆ ಒಂದು ಜ್ಞಾನದ ಒಂದು ಆ ಮುಖಾಂತರ ಒಂದು ಜ್ಞಾನದ ಒಂದು ಉದಯ ಅನ್ನೋದು ಅದರಲ್ಲೂ ಸಹ ಆಗಬಹುದೇನೋ ಅನ್ನೋ ವಿಚಾರಕ್ಕೆ ಋಣ 01 ಇರುವಂಥದ್ದು. ಹಾಗಾಗಿ ಅದರಲ್ಲಿ ತುಂಬ ವಿಚಾರಗಳು ನಿಮಗೆ ತಿಳಿದಂಗೆ ಇದೆ. ಹಾಗಾಗಿ ಅದೆಲ್ಲ ಕೆಲವೊಂದೆಲ್ಲ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಇದ್ರೂ ಇಲ್ದೋದ್ರೂ, ಯಾವುದೇ ರೀತಿಯಲ್ಲಿ ನಿಮ್ಮ ಚಿಂತನೆಗಳಲ್ಲಿ ಇದ್ದರೂ ಇಲ್ದೋದ್ರೂ ಕೆಲವೊಂದು ವಿಚಾರಗಳೆಲ್ಲ ಇದೆ ವೀಕ್ಷಕರೇ. ಹಾಗಾಗಿ ನಾನು ಇಷ್ಟವರೆಗೆ ಬಂದಿರೋದೆಲ್ಲ ಏನಿದೆ ಇದೆಲ್ಲ ಅದರದ್ದೇ ಆದಂತಹ ವಿಚಾರಗಳಲ್ಲಿ ಪೂರ್ವ ನಿರ್ಧಾರಿತವಾಗಿರುವಂಥದ್ದು, ಬಂದಿರುವಂಥ ಕಾರ್ಯಗಳೆಲ್ಲ ಏನಿದೆ ಅದೆಲ್ಲದೂ ಅದಕ್ಕೆ ಸೀಮಿತವಾಗಿರುವಂಥದ್ದು. ಇದು ಸಹ ಇದಕ್ಕೆ ಸೀಮಿತ ವೀಕ್ಷಕರೇ. ಮುಂದಿನ ನಾನು ಏನು ಈ ಕ್ಷಣ, ಈ ಸೆಕೆಂಡ್, ಇದರ ಮುಖಾಂತರನೇ ನಾನು ಜೀವಿಸ್ತಿರುವಂಥದ್ದು. ಮುಂದೆ ಯಾವುದು ಸಹ ಆ ಥರ ಒಂದು ಆಲೋಚನೆ ಚಿಂತನೆಗಳಲ್ಲಿ ಇಲ್ಲ. ನಾವು ಬಂದಿರೋ ಕಾರ್ಯಗಳಲ್ಲಿ ಏನಿದೆ ಅದಕ್ಕಷ್ಟು ನಾನು ಒಂದಷ್ಟು ಫ್ರೆಡ್ಜಾಗಿ ನಾನು ಇನ್ವಾಲ್ವ್ ಆಗಲೇಬೇಕು. ಯಾಕಂದರೆ ಬಂದಿರೋ ವಿಚಾರಗಳೇ ನನ್ನ ವಿಚಾರಗಳು ಆ ಥರ ಇರೋದ್ರಿಂದ, ಮತ್ತು ನಿಮ್ಮ ಹತ್ರ ಎಲ್ಲ ವಿಚಾರಗಳನ್ನು ನಾನು ಆದಷ್ಟು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಜೊತೆಲಿರೋರ್ಗೆ ಹೇಳ್ತೀನಿ ಇಲ್ವೋ, ಮನೇಲಿ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಆದಷ್ಟು ವಿಚಾರಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಯಾಕಂದರೆ ನನ್ನ ವಿಚಾರಗಳೇ ಆ ಥರ ಇರೋದ್ರಿಂದ. ಹಾಗಾಗಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಚಾನಲ್ಗಳನ್ನ, ನನ್ನ ನಂಬರ್ಗಳನ್ನ ಸೇವ್ ಮಾಡಿಕೊಂಡ್ರೆ, ಸ್ಟೇಟಸ್ಗಳನ್ನ ಯಾರಾದರೂ ವೀಕ್ಷಣೆ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಫ್ಯಾಕ್ಟ್ಗಳು ನಾನು ಬೇಡ, ಅವ್ರಿಗೆ ಗೊತ್ತಾಗೋದು ಬೇಡ ಅಂತಂದರೂ ಗೊತ್ತಾಗುತ್ತೆ ವೀಕ್ಷಕರೇ. ಹಾಗಾಗಿ ಏನು ಅಂತ ಹೇಳಿದ್ರೆ, ಇಲ್ಲಿ ನನಗೆ ತೋರುವಿಕೆಗೆ ನಾನು ಫಸ್ಟ್ ನಿಮಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಎಲ್ಲ ವಿಚಾರಗಳಲ್ಲೂ ಈಗ ನಿಮಗೆ ಹಿಂದೆ ಸಮೇತ ಹೇಳೋದು, ನಿಮ್ಮ ಭಾಷೆಗಳಲ್ಲೇ ಓದಿ ನಿಮ್ಮ ಒಂದು ಸಮಯನ ಉಪಯೋಗಿಸ್ಕೊಳ್ಳಿ, ಸದುಪಯೋಗಪಡಿಸಿಕೊಳ್ಳಿ. ಋಣ 01 ನಿಮ್ಮ ಭಾಷೆಗಳಲ್ಲೇ ಓದಿ ನಿಮ್ಮ ಸಮಯನ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳಿದಾಗೆ. ಹಾಗಾಗಿ ಇಲ್ಲಿ ನನಗೆ ಏನು ವಿಚಾರ ಅಂತ ಹೇಳಿದ್ರೆ, ಒಂದಷ್ಟು ಈಗ ನನಗೆ ಇನ್ವಾಲ್ವ್ ಆಗಬೇಕು, ಪ್ರಾಪಂಚಿಕವಾಗಿ ನಾನು ಇನ್ವಾಲ್ವ್ ಆಗಬೇಕು ಅಂತಂದರೆ, ನೀವು ಗುರುತಿಸೋಕ್ಕಿಂತ ಮುಂಚೆನೇ ನಮ್ಮನ್ನ ಯಾರೋ ಗುರುತಿಸಿದ್ದಾರೆ. ಆಲ್ಮೋಸ್ಟ್ ನಾನು ಬರೋಕ್ಕಿಂತ ಹಿಂದೆನೇ ನಾನು ಗುರುತಿಸಾಗಿದೆ. ಎಲ್ಲೋ ಜನಗಳು ಗುರುತಿಸ್ಬಿಟ್ರೆ ನಾನು ಗುರುತಿಸಂಗೇನೆ ಅದಲ್ಲ ಅಂತ ನಾನು ಆ ಮೂರ್ಖತನದಲ್ಲಿ ಇಲ್ಲ. ಮತ್ತು ಏನೋ ನಾನು ಶ್ರೀಮಂತ ಆಗಬೇಕು, ರಿಚ್ ಆಗಬೇಕು, ತುಂಬ ಏನೋ ಆ ಥರ ಯೋಚನೆಗಳಲ್ಲಿ ಇಲ್ಲ. ಅಕಸ್ಮಾತ್ ಆ ಥರ ಇತ್ತು ಅಂತಂದರೆ ನಾನು ನ್ಯಾಯವಾಗಿಯೇ ಬರುವಂಥದ್ದೆಲ್ಲ ಇದೆ ವೀಕ್ಷಕರು. ಅದೆಲ್ಲ ಅದರದ್ದೇ ಆದಂತಹ ನಿಮ್ಮ ಥಿಂಕಿಂಗ್ಗಳಲ್ಲಿ ಇರೋದ್ರಿಂದ ಆ ಥರ ಇರುವಂಥದ್ದು. ನನ್ನ ವಿಚಾರಗಳಲ್ಲಿ ನಾನು ಯಾವುದನ್ನು ಸಹ ಒಂದು ಪ್ರಾಪಂಚಿಕವಾಗಿ ನಾನೊಬ್ಬ ಬೇರೆಯಾದಂತಹ ಸ್ಥಿತಿಗತಿಗಳಲ್ಲಿರುವಂತಹ ವ್ಯಕ್ತಿ, ಹೆಚ್ಚು ನಾನು ಪ್ರಾಪಂಚಿಕ ವಿಚಾರ ಚಿಂತನೆಗಳಲ್ಲಿ ಇರುವಂತಹವನು ಅಲ್ಲ. ಹಾಗಾಗಿ ನಿಮ್ಮ ಚಿಂತನೆಗಳೇನಿದೆ ಅದೆಲ್ಲ ನಿಮಗೆ ಸೀಮಿತವಾಗಿರುವಂಥದ್ದು. ನಿಮ್ಮ ದೇಹದ ಕಲ್ಪನೆಗಳೇನಿದೆ ಅದು ನಿಮಗೆ ಸೀಮಿತವಾಗಿರುವಂಥದ್ದು. ನಾನು ಇಲ್ಲಿ ಇರುವಂಥದ್ದೆಲ್ಲ ಏನಿದೆ ನಾನು ನಿಮಗೆ ಏನು ಹೇಳ್ತೀನೋ ಅದೆಲ್ಲ ನಿಮಗೆ ಒಂದು ಸ್ಟಾರ್ಟಿಂಗು ಅದು ಪೂರಾ ವಿಚಾರಗಳನ್ನ ಯಾರಾದರೂ ನಿಮಗೆ ಒಂದು ಸಮುದ್ರನೋ ಅಥವಾ ಒಂದು ಯಾವುದೋ ಒಂದು ಆಳ ನೋಡೋರು ಮಾತ್ರ ಗೊತ್ತಿರುತ್ತೆ ಆಳ ಏನು ಅಂತ. ನೋಡಿ ಹೋಗಿ ಬಂದಿರೋರು ಇಷ್ಟು ಆಳ ಅಂತ ಹೇಳ್ಬೋದು. ಅಷ್ಟು ದೂರಕ್ಕೆ ಎಚ್ಚರಿಕೆ ತಗೊಳ್ಳಿ, ಅಥವಾ ಅಷ್ಟು ದೂರಕ್ಕೆ ಒಂದು ಸ್ವಿಮ್ ಮಾಡ್ಬೋದು, ಇಷ್ಟು ದೂರಕ್ಕೆ ಇರ್ಬೋದು, ಇಷ್ಟು ದೂರದಲ್ಲಿ ಸುಳಿ ಇದೆ, ಇದೆಲ್ಲ ನೋಡಿ ಬಂದಿರೋರು ಗೊತ್ತಿರುತ್ತೆ. ಹಾಗಾಗಿ ನಾನು ಇಲ್ಲಿ ಹೇಳೋ ವಿಚಾರಗಳೆಲ್ಲ ಏನಿದೆ ಅದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ಗಳಷ್ಟೇ. ಆದರೆ ನನ್ನೆಲ್ಲ ಏನಿದೆ ಇರ್ತದೆ ಅದರಲ್ಲೆಲ್ಲ ಆಳ ಡೆಪ್ತ್ಗಳಲ್ಲಿ
ನಾನು ಇರುವಂಥದ್ದು. ಹಾಗಾಗಿ ನನ್ನ ಜೀವನದ ಶೈಲಿ ಬೇರೆ ಇರುತ್ತೆ, ಪ್ರಾಪಂಚಿಕ ಸ್ಥಿತಿಗತಿಗಳು ಬೇರೆ ಇರುತ್ತೆ. ನಾನಿಲ್ಲಿ ಇದು ಇರೋದಕ್ಕೂ ನಾನು ಇಲ್ಲಿರೋದಕ್ಕೂ ನನ್ನ ಹಲವು ವ್ಯತ್ಯಾಸಗಳು ನಿಮಗೆ ಕಂಡು ಬರುತ್ತೆ. ಯಾಕಂದರೆ ನಾವು ನಮ್ಮದೇ ಆದಂತಹ ರೀತಿಗಳಲ್ಲಿ ಬೇರೆ ಬೇರೆ ಆದಂಥ ರೀತಿಗಳು ನಿಮ್ಗೆ ಎಷ್ಟೇ ಮೇಲೆ ಪುಟದಲ್ಲಿ ಹೇಳಿದ್ರು ನಾವು ಡೆಪ್ತಾಗಿ ಹೋಗಿ ಅದರಿಂದ ಇರೋದ್ರಿಂದ ಹೇಳೋದ್ರಿಂದ ಅಥವಾ ಆ ವಿಚಾರಗಳನ್ನು ನಾವು ಯಾವುದೇ ವಿಚಾರಗಳನ್ನು ಹೇಳೋದಿದ್ರು ಅದು ನಮ್ಮಲ್ಲಿ ಕ್ಲಾರಿಟಿ ಇದ್ದರೆ ನಾನು ಅದನ್ನು ಪೂರ್ಣ ಮಟ್ಟದಲ್ಲಿ ಆ ಒಂದು ಫ್ಯಾಕ್ಟ್ಗಳಿದ್ದರೆ ಮಾತ್ರ ನಿಮಗೆ ಇರುವಂಥದ್ದು. ಮತ್ತು ಕೆಲವೊಂದೆಲ್ಲ ಒಂದು ಅಪ್ಪಣೆ ಏನೋ ಒಂದು ಏನಾದರೂ ಒಂದು ಹೇಳಬೇಕು ಅಂತಂದರೂ ಒಂದು ಪರ್ಮಿಷನ್ ಅಂತ ಇದ್ದರೆ ಮಾತ್ರ ನಾನು ನಿಮಗೆ ಹೇಳೋದಷ್ಟೇ. ಹಾಗಾಗಿ ಇಲ್ಲಿ ನನಗೆ ವ್ಯೂಸ್ಗಳು 3-4 ವ್ಯೂಸ್ಗಳು 7-8 ವ್ಯೂಸ್ಗಳು ಇದನ್ನು ಅಪ್ಲೋಡ್ ಮಾಡ್ತೀನಿ. 7-8 ವ್ಯೂಸ್ಗಳು ನೋಡಿಬಿಟ್ಟು ನಾನೊಂದು 100 ಜನನ ಎದುರಾಕೊಂಡು ಇಷ್ಟು ದಿನ ಬಂದಾಗಿದೆ. 7-8 ವ್ಯೂಸ್ಗಳು ನೀವು ನೋಡೋವಂಥ ಯೂಟ್ಯೂಬ್ಗಳಲ್ಲಿ 7-8 ವ್ಯೂಸ್ಗಳು ನೋಡಿಬಿಟ್ಟು ನಾನು ಅಷ್ಟು ಜನನ ಎದುರಾಕೊಂಡು ಅಷ್ಟು ವಿಚಾರಗಳಲ್ಲಿ ಹಲವು ದಿನಗಳ ಅದೆಲ್ಲ ಕಳೆದು ಬಂದಿದೆ ವೀಕ್ಷಕರೇ. ಹಾಗಾಗಿ ಅದೆಲ್ಲ ಬಿಟ್ಟು ಪೂರಾ ನೀವೆಷ್ಟು ವೀಕ್ಷಣೆ ಮಾಡ್ತೀರಾ, ನೀವೆಷ್ಟು ನೋಡ್ತೀರಾ ಅಷ್ಟೇ ಮಟ್ಟದಲ್ಲಿ ನಾವು ಒಂದು ಆ ಫೋರ್ಸಲ್ಲಿ ಅದೆಲ್ಲ ಕಳೆದು ಬಂದಿರೋದ್ರಿಂದ ನೀವು ಈಗ ಒಂದು ಅಷ್ಟು ಮಟ್ಟಿಗೆ ನಮಗಾದ್ರೂ ಸ್ವಲ್ಪ ಆ ಒಂದು ನೋಡ್ತಿದ್ದಾರೆ ಅನ್ನೋದೊಂದು ಬೇಕಲ್ವಾ. ಹಾಗಾಗಿ ಈಗ ನಾವು ಏನು ಹೇಳ್ತಿದ್ದೀನಿ ಅಂದರೆ ನನಗೆ ಸ್ವಲ್ಪ ಪೂರ್ಣ ಮಟ್ಟದಲ್ಲಿ ಒಂದು ಸ್ವಲ್ಪ ಪ್ರಾಪಂಚಿಕವಾಗಿ ಇನ್ವಾಲ್ವ್ ಆಗಬೇಕು. ಯಾಕಂದರೆ ನನಗೆ ಇರುವಂಥ ಕಾರ್ಯಗಳೇ ಅಂಥದ್ದು. ನನಗೆ ಪ್ರಪಂಚ ಜನಗಳು ಇದ್ಯಾವುದು ಸಮೇತ ಅಷ್ಟಾಗಿ ಐಷಾರಾಮಿ ಜೀವನ ಇದ್ಯಾವುದೂ ಇಲ್ಲ. ನನ್ನ ಉದ್ದೇಶಗಳಲ್ಲ. ನಾವು ಇಲ್ಲಿಂದ ಹೋದ್ಮೇಲೆ ಹಿಂದೆ ತೆರಿಗೆ ಸಮೇತ ನೋಡೋದಿಲ್ಲ. ಇದ್ಯಾವ ವಿಚಾರಗಳಲ್ಲೂ ನಾನಿಲ್ಲ. ಆದರೆ ನನ್ನದೇನಿದೆ ಕಾರ್ಯಸೀಮಿತವಾಗಿರುವಂಥದ್ದು. ಆಗಲೇ ನಿಮಗೆ ಹೇಳ್ದಂಗೆ ಜನಗಳು ಗುರುತಿಸಿದ್ರೆ ನಾನು ನೋಟಿಸು ಅದೇ ಅನ್ನೋದು ಮೂರ್ಖತನದಲ್ಲಿ ಇಲ್ಲ. ನಾನು ಬರೋಕ್ಕಿಂತ ಮುಂಚೆನೇ ನಾನು ಒಂದು ನನ್ನದೇ ಆದಂತಹ ರೀತಿಗಳಲ್ಲಿ ನಾನು ನೋಟಿಸ್ ಆಗಿರುವಂಥ ವ್ಯಕ್ತಿ. ಅಂದರೆ ನೀವು ಯಾರು ಗುರುತಿಡಬೇಕು ಅಂತಿಲ್ಲ, ನೀವು ಪೂಜಿಸೋ ದೇವರು ಅವರ ಒಂದು ಇದ್ರ ಮುಖಾಂತರ ನಾನು ಗುರುತಿವಿಕೆಗೆ ಬಂದಿರುವಂಥ ಅವನು. ನಾನು ಹುಟ್ಟಿದಾಗಲೇ ನನ್ನ ಬರ್ತಾದಾಗಲೇ ನಾನು ನ್ಯಾಚುರಲ್ ಆಗಿ ಬಂದಿರುವಂತಹ ಹಲವು ವಿಚಾರಗಳು ಆಗ್ಲಿಂದೂ ಇದೆ. ನ್ಯಾಚುರಲ್ ನನ್ನ ಬರ್ತಲೇ ನ್ಯಾಚುರಲ್ ಆಗಿ ಪ್ರಾಕೃತಿಕ ದತ್ತವಾಗಿ ಏನಿದೆ ಒಂದು 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 ವಾತಾವರಣ, ಒಂದು ಪರಿಚಯ ಅಂತಹ ಸ್ಥಿತಿಗತಿಗಳು ನನ್ನ ಬರ್ತಲೇ ಇದೆ. ಹಾಗಾಗಿ ನಾನು ಬರ್ತಿಗಿಂತ ಹಿಂದೆಯಿಂದನೇ ನನ್ನ ಹುಟ್ಟೇನಿದೆ ಅದು 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 ಬೇರೆ ವಿಚಾರಗಳಲ್ಲಿ ಅದು ನೋಟಿಸ್ ಆಗಿರುವಂತಹ ಅದು ದೇವರಿಗೆ ಗೊತ್ತಿರುವಂತಹ ವಿಚಾರಗಳಲ್ಲಿ ಇರುವಂಥದ್ದು. ಹಾಗಾಗಿ ಜನಗಳು ನನ್ನ ಗುರುತಿಡ್ಬಿಟ್ರೆ ಅಲ್ಲ, ನಾನು ಇಲ್ಲಿಂದ ಹೋದ್ರೂ ನನ್ನದೇ ಆದಂಥ ವಿಚಾರಗಳಲ್ಲಿ ಸ್ಥಿತಿಗತಿಗಳಲ್ಲಿ ನಾನು ಬೇರೆಯೇ ಇರುವಂಥದ್ದು. ಇಲ್ಲಿ ಸಾಧ್ಯವಾದಷ್ಟು ನಿಮ್ಮ ಜೊತೆ ಇನ್ವಾಲ್ವ್ ಆಗ್ಬೋದು ಅಷ್ಟೇ. ನಿಮ್ಗೆ ಯಾರೋ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ ಅಂತ ನಾನು ಸಹ ಅವರ ಸ್ಥಿತಿ ಹೇಳ್ತಾ ಇರ್ತೀನಿ. ಅದನ್ನು ಇದು ಮಾಡ್ಕೊಳ್ಳೋಕ್ಕೂ ಅದರದ್ದೇ ಆದಂತಹ ಇದಿರಬೇಕಾಗುತ್ತೆ. ಹಾಗಾಗಿ ನಿಮಗೆ ಯಾರಾದರೂ ರಿಸ್ಕ್ ತೊಗೊಳ್ತಾನೆ, ಯಾರಾದರೂ ಒಂದು ಏನೋ ಒಂದು ಇಷ್ಟು ಪೂರಕವಾಗಿ ಇಷ್ಟೊಂದು ಹಿಂದೆ ಎಲ್ಲ ನೋಡ್ಕೊಂಡು ಬಂದಿದ್ದೀರಲ್ಲ, ಅದೆಲ್ಲ ಏನಿದೆ ಯಾರಾದರೂ ಆ ಒಂದು ವಿಚಾರಗಳಲ್ಲಿ ನಿಲ್ತಾರಂದರೆ ನಿಮಗೂ ಸಹ ಅದಿದ್ದರೆ ನೀವು ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಇದು ಪರ್ಟಿಕ್ಯುಲರಾಗಿ ನಾನೊಬ್ಬ ರೆಸ್ಪಾನ್ಸಿಬಿಲಿಟಿ ನನ್ನ ಒಂದು ಸ್ವಯಂ ಇದರಲ್ಲಿ ನಾನು ಯಾರು ಹೇಳಿದೆ ನಾನೊಬ್ಬ ಇನ್ವಾಲ್ವ್ ಆಗ್ಬೋದು. ಆದರೆ ನನಗೆ ಏನು ಅಂತಂದರೆ ನಾನು ಪೂರ್ಣ ಮಟ್ಟದಲ್ಲಿ ಈಗ ನಾನು ಸಾಧ್ಯವಾದಷ್ಟು ಏನದು ಪ್ರಾಪಂಚಿಕವಾಗಿ ಇನ್ವಾಲ್ವ್ ಆಗಬೇಕು. ಹಾಗಾಗಿ ಋಣ 01 ಅಂತ ನಿಮ್ಮ ಭಾಷೆಗಳಲ್ಲೇ ಓದಿ, ನಿಮ್ಮ ಭಾಷೆಗಳಲ್ಲೇ ಸಾಧ್ಯವಾದರೆ ಇಲ್ಲೆಲ್ಲ ಕಾಂಟ್ಯಾಕ್ಟಲ್ಲಿದೆ. ನಾನು ತೀರಾ ಓಪನ್ ಅಪ್ ಆಗಿದ್ದೀನಿ. ತೀರಾ ಓಪನ್ ಅಪ್ ಆಗಿ ಇರೋದು ನನ್ನದು ಪರಿಚಯಸ್ಥರಲ್ಲೆಲ್ಲ ಇರುವಂಥದ್ದೆಲ್ಲ ಕಾಮನ್ ಆಗಿ ಎಷ್ಟೇ ಮರೆ ಮಾಚಿದ್ರು ಅವರು ಸೈಲೆಂಟ್ ಆಗಿದ್ದು, ನಾನು ಓಪನ್ ಅಪ್ ಆಗಿರ್ತೀನಿ. ಹಾಗಾಗಿ ನಿಮ್ಮ ಭಾಷೆಗಳಲ್ಲಿ ಏನಿದೆ ನಿಮ್ಮ ಭಾಷೆಗಳಲ್ಲೇ ಅದನ್ನು ಏನಾದರೂ ಇದ್ದರೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟೆ ಓದಿ ತಿಳ್ಕೊಳ್ಳಿ ಋಣ 01 ಅಂತ. ಹಾಗಾಗಿ ನಮ್ಮ ವಿಚಾರಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನನ್ನ ಕಾರ್ಯ ಈಗ ಪ್ರಾಪಂಚಿಕವಾಗಿ ಸ್ವಲ್ಪ ಪ್ರಪಂಚಕ್ಕೆ ಆದಷ್ಟು ಸೀಮಿತವಾಗಬೇಕು. ಹಾಗಾಗಿ ನಾನು ಈಗ ಈ ಒಂದು ವಿಚಾರಗಳಲ್ಲಿ ಯಾವುದೇ ನನಗೆ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲದೆ ಈ ಒಂದು ಕಾರ್ಯಕ್ಕೆ ನಾನು ನನ್ನದೇ ಆದಂತಹ ರೀತಿಗಳಲ್ಲಿ ಸಿದ್ಧನಾಗ್ತಿದ್ದೀನಿ. ಅದು ನಿಮಗೆ ಬಿಟ್ಟಿದ್ದು, ಇನ್ನು ಉಳಿದಿದ್ದು. ಯಾಕಂದರೆ ನನ್ನದೇ ಆದಂಥದ್ದು ನಾನು ಇದ್ದರೂ ಹೋದರೂ, ನಾನು ಹಿಂದಿಂದನೂ ಇದೆ, ಹುಟ್ಟಿದ್ದೆ ನಾನು ಹೋದ್ರೂ ನನಗೆ ನನ್ನದೇ ಆದಂಥ ಸ್ಥಿತಿಗತಿಗಳಿದೆ. ನನಗೆ ಪ್ರಾಪಂಚಿಕವಾಗಿ ನಾನು ಜನಗಳ ಜೊತೆ ಬೆರೆಯೋದಷ್ಟೇ. ಬರ್ತಿಲ್ಲ ಅಂದರೆ ನನ್ನದೇ ಆದ ಸ್ಥಿತಿಗತಿಗಳಲ್ಲಿ ನನ್ನದೇ ಒಂದು ವೈಯಕ್ತಿಕ ಪರ್ಸನಲ್ ಲೈಫು ಬೇರೆ ಥರನೇ ಇದೆ. ಹಾಗಾಗಿ ನನಗೆ ಐಷಾರಾಮಿ ಜೀವನ ಇದ್ಯಾವುದಿಲ್ಲ. ನಾವೆಲ್ಲೋ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ನೀವೇ ನೋಡ್ತಿರಲ್ಲ, ನಮ್ಮ ಚಿಂತನೆಗಳೆಲ್ಲ ಬೇರೆ ಬೇರೆ ಆದಂಥ ಸ್ಥಿತಿಗಳು. ನಮಗೆ ಶ್ರೀಮಂತಿಗೆಲ್ಲ ಅಂಥದ್ದೇನು ಆ ಥರ ಎಲ್ಲ ತುಂಬ ನಾವು ಅದನ್ನೆಲ್ಲ ತುಂಬ ಮಹತ್ವ ಕೊಟ್ಟು ಒತ್ತು ಕೊಡುವಂಥದ್ದಲ್ಲ.
ಹಾಗಾಗಿ ಅದರದ್ದು ಫೋಕಸ್ಸಲ್ಲಿ ಅದರದ್ದು ನಾನು ಇದರಲ್ಲಿ ಇಲ್ಲ ವೀಕ್ಷಕರೇ. ಯಾವುದೇ ವಿಚಾರಗಳಾದ್ರೂ ಏನೇ ಇದ್ರೂ ಕಾರ್ಯಗಳು ಅಂತ ಸೀಮಿತವಾದಾಗ ಅದ್ರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಮತ್ತು ಅದರದ್ದೇ ಆದಂಥ ರಿಸ್ಕ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ನೀವು ನೋಡ್ತಾ ಇರೋ ಪ್ರಪಂಚದಲ್ಲ ಐಷಾರಾಮಿ ಜೀವನ ಅಧಿಕಾರ ಅಂದರೆ ಅದೇನೋ ವೈಭೋಗ ಆಡಂಬರ ಇದೆಲ್ಲ ಏನಿದೆ ಅದು ನಿಮ್ಮ ಪ್ರಪಂಚ. ನಮ್ಮ ವಿಚಾರಗಳಲ್ಲಿ ನಮ್ಮ ಒಂದು ಕಾರ್ಯಗಳಲ್ಲಿ ಏನಿದೆ ಅಂದರೆ ರಿಸ್ಕ್ ಇರುತ್ತೆ ಎಲ್ಲನೂ ಸಮೇತ. ಅದನ್ನು ನಾವು ಇನ್ವಾಲ್ವ್ ಆಗಬೇಕಾಗುತ್ತೆ. ಹಾಗೆ ಉದಾಹರಣೆ ಎಕ್ಸಾಂಪಲ್ ನನಗೇನು ಇಂಟ್ರೆಸ್ಟ್ ಇಲ್ಲ ಪ್ರಪಂಚ ಇದ್ಯಾವುದು ನಮಗೇನು ಇಂಟ್ರೆಸ್ಟ್ ಇಲ್ಲ, ಜನ ಪ್ರಪಂಚ ಯಾವುದು ಸಮೇತ ಅಷ್ಟೇ. ನನಗೆ ಸಾಂಸಾರಿಕ ಜೀವನ ಕುಟುಂಬ ಇದ್ಯಾವುದು ನನಗೆ ಹೆಚ್ಚಾಗಿ ಯಾವುದೂ ಇಲ್ಲ. ಆದರೂ ಸಮೇತ ನಾನೆಲ್ಲ ಇನ್ವಾಲ್ವ್ ಆಗ್ತಿರುವಂಥದ್ದು ಜನಗಳು ಒಂದು ಕುಟುಂಬ ಅನ್ನೋದು ನಾನು ಚಿಕ್ಕದಿಂದ ನೋಡಿರುವಂಥದ್ದು ಎಲ್ಲ ಏನಿದೆ ಅದನ್ನು ಪರ್ಟಿಕ್ಯುಲರ್ ಬಿಟ್ಟರು ನಾನು ಪ್ರಾಪಂಚಿಕವಾಗಿ ನನಗೆ ಅಷ್ಟು ಯಾವುದು ಸಹ ಇಲ್ಲ. ನಾನು ಅದಕ್ಕಾಗಿ ಯಾವುದಕ್ಕೆ ಅಧಿಕಾರಕ್ಕೂ ಟ್ರೈ ಮಾಡಿಲ್ಲ. ಅಧಿಕಾರ ಕೊಟ್ಟರು ಬೇಡ ಅಂತಲೇ ಹೇಳೋದು. ಹಾಗಾಗಿ ಈಗ ಏನಿದೆ ನನಗೇನು ಅಧಿಕಾರ ಕೊಡಬೇಕು ಅನ್ನೋದು ನಿಮ್ಗಾಗಲೇ ಹೇಳ್ದಂಗೆ ಇಲ್ಲ. ನನ್ನ ಬರ್ತಲ್ಲೇ ನಾನು ನಿಮಗೆ ಆಗಲೇ ಹೇಳ್ದಂಗೆ ಎಲ್ಲನೂ ಸಹ ಅದು ಇದಾಗಿದೆ. ಯಾಕಂದ್ರೆ ನೀವು ನೋಟಿಸ್ ಮಾಡಿರುತ್ತದಲ್ಲ, ನಾವು ಪದೇ ಪದೇ ಮತ್ತೆ ಹೇಳ್ತಿದ್ದೀನಿ, ಪುನಃ ಇಷ್ಟೊಂದು ಓಪನ್ ಅಪ್ ಆಗಿ ಹೇಳ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದು ಲಭಿಸುವಂಥದ್ದು. ನನಗಲ್ಲ, ನಾನು ಇದ್ದರೂ ಇಲ್ಲದ್ರು ನಾನು ಹೋದ್ರೂ ನನಗೆ ನನ್ನದೇ ಆದಂಥದ್ದು ಇದೇ ವೀಕ್ಷಕರೇ. ಹಾಗಾಗಿ ನಿಮಗೆ ಆಗಾಗ ಒತ್ತಿ ಹೇಳ್ತೀನಿ, ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಿಂದಿನ ಸಮೇತ ಹೇಳಿದ್ದೀನಿ, ನಿಮ್ಮದೇ ಆದಂಥ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ಥಿಂಕಿಂಗ್ಗಳಿದ್ದಷ್ಟು ನಮ್ಮ ವಿಚಾರಗಳಲ್ಲೆಲ್ಲ ತದ್ವಿರೋಧಾಗಿದೆ. ಈ ವಿಚಾರದಲ್ಲೂ ಅಷ್ಟೇ, ನೀವೇನು ಪ್ರಾಪಂಚಿಕವಾಗಿ ಏನು ನೋಡ್ತಿದ್ದೀರಾ ಅಥವಾ ದೇಹದಲ್ಲಿ ಏನು ಇದು ಮಾಡ್ತಿದ್ದೀರಾ ಇದೆಲ್ಲ ಸಹ ನಿಮ್ಮ ಒಂದು ಥಿಂಕಿಂಗ್ಗಳಷ್ಟೇ. ಇದನ್ನು ಮೀರಿದೆಲ್ಲನೂ ಇದೆ. ಹಾಗಾಗಿ ಇದನ್ನೆಲ್ಲ ಬಿಟ್ಟು ಈ ಒಂದು ವಿಚಾರಗಳನ್ನೆಲ್ಲ ನಿಮ್ಮದಾದಂಥ ಥಿಂಕಿಂಗ್ಗಳನ್ನೆಲ್ಲ ಬಿಟ್ಟು ಅಂದರೆ ಇನ್ನೂ ಹಲವು ವಿಚಾರಗಳಲ್ಲಿ ದಾರಿಗಳು ಅದರದೇ ಆದಂಥದ್ದು ವೇಗಳಿದೆ, ದಾರಿಗಳಿದೆ. ಆ ದಾರಿಗಳು ಪೂರಕವಾಗಿ ಎಲ್ಲರಿಗೂ ಲಭಿಸಬಹುದಾದಂಥ ಸ್ಥಿತಿಗತಿಗಳಿದೆ. ಹಾಗಾಗಿ ನಾವು ಹೆಚ್ಚು ಪರ್ಸೆಂಟ್ ಏನು ಹೇಳ್ತೀರಂದರೆ ಮುಂದೆ ಯಾರೋ ನಿಮ್ಗೆ ಸಿಗ್ಬೋದು ಸುಮಾರು ವರ್ಷಗಳಿಂದ ಹೇಳ್ತಿರುವಂಥದ್ದೇ. ಹಾಗಾಗಿ ನಾವೆಲ್ಲ ಏನು ಅಂತ ಇದು ಮಾಡ್ತಲ್ಲ, ನನ್ನ ಕಾರ್ಯಗಳಲ್ಲೇ ಸೀಮಿತ ಇರುವುದು. ಯಾರೋ ಸಿಗ್ಬೋದು ನಿಮಗೆ ಮುಂದೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ನೀವು ಯಾವ ರೀತಿಯಲ್ಲಿ ನೀವು ಒಂದು ಥಿಂಕಿಂಗ್, ಒಂದು ಜ್ಞಾನದ ಥಿಂಕಿಂಗ್, ನಿಮ್ಮ ಮೆಚ್ಯೂರ್ಡ್ ಅದೊಂದು ಥಿಂಕಿಂಗ್ ಹಿಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಹೊರತು ಇನ್ಯಾವುದು ಅಲ್ಲ ವೀಕ್ಷಕರೇ. ಹಾಗಾಗಿ ನಾವು ಸಾಧ್ಯವಾದಷ್ಟು ಟ್ರೈ ಮಾಡ್ಬೋದು. ಇನ್ನು ನನಗೆ ಇಷ್ಟೇ ನಮ್ಮದು ಏನು ಅಂತಂದರೆ ನಾನು ಈ ವಿಚಾರಗಳಲ್ಲಿ ಇಷ್ಟು ಟ್ರೈ ಮಾಡ್ಬೋದು. ಇನ್ನು ಇದನ್ನು ನೀವು ಹೆಂಗೆ ನೋಟಿಸ್ ಮಾಡ್ತೀರ ನಿಮಗೆ ಬಿಟ್ಟಿದ್ದು. ಈಗ ವ್ಯೂಸ್ಗಳು 7-8 ಬರ್ಬೋದು. ವ್ಯೂಸ್ಗಳು ನನಗಲ್ಲ, ವ್ಯೂಸ್ಗಳಲ್ಲ ಅಂತ ನನಗೆ ಅದು ಈಗಲ್ಲ, ಆಗಲಿಂದನೂ ಗೊತ್ತಿದ್ದಾನೆ. ವ್ಯೂಸ್ಗಳಿಗಾಗಲಿ ಸಬ್ಸ್ಕ್ರೈಬರ್ಗಾಗಲಿ ಯಾವುದಕ್ಕೂ ನಾನು ಇಲ್ಲಿ ಯಾವುದಕ್ಕೂ ಸಾಮಾಜಿಕ ಜಾಲತಾಣ ಬಳಕೆ ಮಾಡ್ಕೊಂಡಿದ್ದಲ್ಲ. ನನ್ನ ಕಾರ್ಯಗಳಿಗೆ ನಾನು ಸೀಮಿತವಾಗಿ ಬಳಕೆ ಮಾಡ್ಕೊಂಡಿರೋದು. ಆದರೆ ನೀವೆಲ್ಲ ಯಾರಾದರೂ ನೋಡಿದಷ್ಟು ನಮಗೆ ಏನಾಗುತ್ತೆ ಅಂದರೆ ಇಲ್ಲ, ನಾವು ಜನಗಳ ಜೊತೆ ಏನೋ ಒಂದು ನಡೀತದೆ, ಒಂದು ವರ್ಕ್ಗಳು ಅಂದರೆ ನನ್ನ ಕಾರ್ಯಗಳ ಸೀಮಿತವಾಗಿ ನಾನು ಮಾಡ್ತಾಯಿದ್ದೀನಿ ಅಂತ. ನನ್ನ ಕಾರ್ಯಗಳ ಸೀಮಿತವಾಗಿ ನಾನು ಯಾರಿಗೂ ಗ್ಯಾಂಗ್ ಮಾಡ್ಕೊಂಡಿಲ್ಲ, ಗ್ಯಾಂಗ್ ಹಿಂದೆನೂ ಮಾಡ್ಕೊಂಡಿಲ್ಲ, ಮುಂದೆನೂ ಸಹ ಇಲ್ಲ ವೀಕ್ಷಕರೇ. ಹಾಗಾಗಿ ನಾನು ಏನಿದೆ ಅದೆಲ್ಲ ಬೇರೆ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ನನ್ನದೇ ಅಂಥ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲೆಲ್ಲ ನಿಮಗೆ ಸೆಲ್ಫ್ ರಿಯಲೈಸ್ ಆಗುವಂಥದ್ದು. ಇಲ್ಲಿ ನಿಮಗೆ ಏನು ಹೇಳಿದ್ರು ಸಮೇತ ನಿಮ್ಮಲ್ಲೇ ನಿಮಗೆ ನಿಮ್ಮ ಜೊತೆ ನೀವೇ ಇರುವಂತಹ ವಿಚಾರಗಳೇ ಜಾಸ್ತಿ ಇರುವಂಥದ್ದು. ಹಾಗಾಗಿ ನಿಮ್ಮ ಹೊರ ಪ್ರಪಂಚದ ಒಂದು ಪ್ರಚೋದನೆ ಬೇರೆ, ಇಲ್ಲಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳುವಂಥದ್ದು ವಿಚಾರಗಳೇ ಇಲ್ಲಿರುವಂಥದ್ದು ಜಾಸ್ತಿ. ಹಾಗಾಗಿ ಇನ್ನು ವಿಚಾರಗಳಲ್ಲಿ ನಾನು ಸಾಧ್ಯವಾದಷ್ಟು ಇದನ್ನು ನಿಮಗೆ ಹೇಳ್ಬೋದು. ಮುಂದೆ ಏನೋ ಅನ್ನೋದು ನಾನು ಅಷ್ಟೊಂದು ಯಾವುದೇ ವಿಚಾರಗಳಲ್ಲಿ ಅಷ್ಟಾಗಿ ಆಲೋಚನೆಗಳು ಯೋಚನೆಗಳು ಮಾಡಲ್ಲ. ಈ ಕ್ಷಣ ಅಷ್ಟೇ, ಈ ಕ್ಷಣದಲ್ಲಿ ನನ್ನ ಕ್ಷಣನ ನಾನು ಬಳಸ್ಕೊಂಡಿದ್ದೀನಿ. ಯಾವ ರೀತಿ ನಾನು ಈ ರೀತಿ ಬಳಸ್ಕೊಂಡಿದ್ದೀನಿ, ಋಣ 01 ಅನ್ನೋ ಮುಖಾಂತರ ನಿಮ್ಮ ಭಾಷೆಗಳಲ್ಲಿ ಕೇಳಿ ಓದಿ ತಿಳ್ಕೊಳ್ಳಿ. ನಿಮ್ಮ ಮೆಚ್ಯೂರ್ಡ್ ಥಿಂಕಿಂಗ್ ಹೆಂಗಿದೆ ಅದರ ಪ್ರಕಾರ ಇದು ಮಾಡ್ಕೊಳ್ಳಿ. ನಾನು ಈಗ ಸಾಧ್ಯವಾದಷ್ಟು ಪ್ರಾಪಂಚಿಕವಾಗಿ ಇನ್ವಾಲ್ವ್ ಆಗಬೇಕು. ನನಗೆ ಹೆಂಗೆ ಸಂಬಂಧಪಟ್ಟಿದೆ, ನಾನು ಎಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದೀನಿ ಅಷ್ಟಕ್ಕೂ ನಾನು ಸಾಧ್ಯವಾದಷ್ಟು ಇನ್ವಾಲ್ವ್ ಆಗಬೇಕು. ಇದಕ್ಕೆ ನಾನು ಏನು ರಿಸ್ಕ್ ತೊಗೋಬೇಕು ಅದಕ್ಕೆ ನಾನು ರಿಸ್ಕ್ ತೊಗೊಳ್ಳೇಬೇಕು. ಅದಕ್ಕೆ ನಾನು ಬಂದಿರೋ ಕಾರ್ಯಗಳು, ನಾನು ಅದಕ್ಕೆ ಸೀಮಿತವಾಗಿದ್ದೀನಿ. ಅದಕ್ಕೆ ನಾನು ಯಾವತ್ತೂ ಅದು ಸೀಮಿತವಾಗಿ ನಾನು ಇರುವಂಥದ್ದು. ಹಾಗಾಗಿ ಇಲ್ಲಿ ನೀವು ಎಷ್ಟು ವೀಕ್ಷಣೆ ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನನಗೇನು ಇಲ್ಲಿ ಯಾವುದು ದುಡ್ಡು ಹಣಕಾಸು ಇದ್ಯಾವುದೋ ವ್ಯೂಸ್ ಇದ್ಯಾವುದೋ ಐಷಾರಾಮಿ ಜೀವನ ಇದೆಲ್ಲ ಅಲ್ಲ. ನಾವು ಬಂದಿರೋ ಕಾರ್ಯಗಳಲ್ಲೇ ಬಂದು ಹೋಗುವಂಥದ್ದಷ್ಟು ಇನ್ಯಾವುದು ಜೀವನ ಐಷಾರಾಮಿ ಯಾವುದಿಲ್ಲ. ನನಗೆ ಇದಿದೆ, ನನ್ನದೇ ಆದಂಥ ನನಗಿದೆ ವೀಕ್ಷಕರೇ. ಹಾಗಾಗಿ ನನಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ನೀವು ಎಷ್ಟು ವೀಕ್ಷಣೆ ಮಾಡ್ತೀರಾ ಅದರ ಮೇಲೆ ನನಗೂ ಸಹ ಒಂದು ಪ್ರಾಪಂಚಿಕವಾದಂಥ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಾಗುತ್ತೆ. ಹಾಗಾಗಿ ನೀವು ಎಷ್ಟು ವೀಕ್ಷಣೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು.
ನಾನು ಇಲ್ಲಿ ಇಷ್ಟು ಇನ್ವಾಲ್ವ್ ಆಗೋದು, ನಾನು ಇಷ್ಟು ಇದಾಗ್ತಾ ಇರ್ತೀನಿ, ಅದು ನನ್ನ ಒಂದು ಸ್ವಯಂ ಕಾರ್ಯಗಳಲ್ಲಿ ಇರುವಂಥದ್ದು. ಇನ್ನು ಮುಂದೆ ಬೇರೆ ಬೇರೆ ಇತ್ತು ಅಂತ ಹೇಳಿದ್ರೆ ನನ್ನದೇ ಆದಂತಹ ವಿಚಾರಗಳಲ್ಲಿ ಇವತ್ತು ನಾನು ನಿಮಗೆ ಅದೇ ಪದೇ ಹೇಳ್ತಾ ಇದ್ದೀನಿ. ನಾನು ಪ್ರಪಂಚಕ್ಕೆ ಆದಷ್ಟು ನನಗೆ ಸಂಬಂಧಪಟ್ಟಂಥದ್ದು ನಾನು ಅದು ಟ್ರೈ ಮಾಡಲೇಬೇಕು. ನಾನು ಬಂದಿರುವಂಥದ್ದು ಎಲ್ಲ ವಿಚಾರಗಳೇನಿದೆ ಅದು ಯಾವುದು ಸಹ ಸುಮ್ಮನೆ ಬಂದು ಹಿಂಗೆ ಹೋಗಿರುವಂಥದ್ದಲ್ಲ. ಅದಕ್ಕೆ ಋಣ 01 ಅಂತ. ಅದಕ್ಕೆ ನಾವು ಯಾರು ಕಾರಣನೂ ಅಲ್ಲ, ಏನೂ ಇಲ್ಲ. ಅದಾಗಿದ್ದರೆ ನಾವು ಋಣ 01 ಅಂತ ನಾನು ಮಾಡ್ತಾನೆ ಇರಲ್ಲ. ಹಾಗಾಗಿ ನಿಮ್ಮ ಥಿಂಕಿಂಗಲ್ಲಿ ಏನಿದೆ, ನಿಮ್ಮ ಥಿಂಕಿಂಗಿಗೆ ಎಲ್ಲನೂ ತದ್ವಿರುದ್ಧ. ನೀವು ಯಾವುದೇ ಥಿಂಕ್ ಮಾಡಿದ್ರು ಋಣ 01ಗೆ ಅದು ಯಾವುದು ಸಹ ನೀವೇನು ಥಿಂಕ್ ಮಾಡಿ ಏನೇ ಇದು ಮಾಡಿದ್ರು ಅದಕ್ಕೆ ಅದು ಮ್ಯಾಚ್ ಆಗಲ್ಲ ಋಣ 01ಗೆ. ಅದು ಕ್ವಶನ್ ಆಗಿರುವಂಥದ್ದೇ ಋಣ 01. ಅದು ನನಗೆ ಮಾತ್ರ ಗೊತ್ತಿದೆ ಋಣ 01 ಅಂತ. ಅದನ್ನು ನೀವೇನು ಥಿಂಕ್ ಮಾಡ್ತೀರಾ ಅದು ಆ ಥಿಂಕಲ್ಲಿ ಮಾಡಿ. ನೀವು ಆ ಥಿಂಕಲ್ಲಾದರೂ ನೀವೊಂದು ಜ್ಞಾನ ಅನ್ನೋದು ಒಂದು ಇದಾಯಿತು ಅಂತ ಹೇಳಿದ್ರು ಅದು ಸಹ ನಿಮಗೇನೆ ಸಹ ದಕ್ಕುವಂಥದ್ದು, ನನಗಲ್ಲ. ನಾನು ಬಂದಿರೋದಲ್ಲ, ನಮ್ಮ ಕಾರ್ಯ ಸೀಮಿತ ಮಾತ್ರ ವೀಕ್ಷಕರೇ. ಹಾಗಾಗಿ ಈ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವ್ಯೂಸ್ ನೀವು ಹೆಂಗೆ ಇದು ಮಾಡ್ತೀರಾ ಅಷ್ಟು ಪ್ರಾಪಂಚಿಕವಾಗಿ ನಾನು ಇನ್ವಾಲ್ವ್ ಆಗೋದಕ್ಕೆ ನನಗೆ ಪೂರಕವಾಗಿರುತ್ತೆ. ಆಮೇಲೆ ಯಾವುದೇ ವಿಚಾರ ಆದ್ರೂ ಅಷ್ಟೇ, ನಾವೇನೇ ಆದ್ರೂ ಅಷ್ಟೇ, ನೀವು ಪ್ರತಿಯೊಂದು ಅಷ್ಟೇ ನಿಮಗೆ ಈಗ ಇನ್ನೇನು ಸಹ ಹೇಳಿದಷ್ಟೇ, ನೀವು ಒಂದು ಕಾರ್ಪೊರೇಟರ್ ಆದರಾಗಲಿ, MLA, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಿರ್ಬೋದು, ಅವ್ರ ಜನಗಳಿಂದ ಒಂದಷ್ಟು ಮೊತ್ತಗಳನ್ನು ಅವರು ತಗೊಳ್ತಾರೆ. ಹಾಗಾಗಿ ಅವ್ರ ಜನಗಳಿಂದ ಇದರಲ್ಲಿ ಇರ್ತಾರೆ. ನಾನು ಯಾವುದೂ ಸಹ ನಿಮ್ಮ ಇದರಲ್ಲಿ ಇಲ್ಲ, ಇವತ್ತವರೆಗೂ ಇಲ್ಲ. ಹಾಗಾಗಿ ಋಣ 01ನಲ್ಲಿ ಎಲ್ಲ ಥರನೂ ಇನ್ಕ್ಲೂಡ್ ಆಗಿರುವಂಥದ್ದು. ಹಾಗಾಗಿ ಇವತ್ತವರೆಗೂ ನಾನು ಇದರಲ್ಲಿಲ್ಲ. ಎಲ್ಲ ವಿಚಾರಗಳು ನನ್ನ ಕಾರ್ಯ ಸೀಮಿತವಾಗಿ ಇದೆ. ಆದರೆ ನಾನು ಇಲ್ಲಿ ಯಾವುದೇ ವಿಚಾರಗಳಲ್ಲಿ ಟ್ರೈ ಮಾಡಬೇಕು ಅಂತಂದರೆ ನಾನು ಯಾವುದೇ ವಿಚಾರಗಳಲ್ಲಿ ನಾನು ಕಾರ್ಯದಲ್ಲಿ ಸೀಮಿತವಾಗಬೇಕಂದ್ರೂ ನಮಗೂ ಆದಂತಹ ಒಂದಷ್ಟು ಮೊತ್ತ ಅನ್ನೋದು ಇರಬೇಕಾಗತ್ತೆ. ಆದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಕಾರ್ಯಗಳಲ್ಲೇ ಇರೋದು ಪ್ರಾಪಂಚಿಕ ಜನರ ಕಾರ್ಯಗಳು. ಹಾಗಾಗಿ ಅವರಿಗೆ ಬೆಟರ್ ಇರುತ್ತೆ ಹೊರತು ನನಗಲ್ಲ. ನಂದೇ ಇಲ್ದವ್ರು ನನ್ನದೇ ಅಂತ ಸ್ಥಿತಿಗತಿಗಳಲ್ಲಿ ಬೇರೆ ಇದ್ದಂಥ ಸ್ಥಿತಿಗತಿಗಳು ಇದೆ ವೀಕ್ಷಕರೇ. ಹಾಗಾಗಿ ನೀವು ಗುರುತಿಲ್ಲದವರು, ನೀವು ಪೂಜಿಸುವಂಥ ದೇವ್ರ ಕಡೆಯಿಂದನೂ ನಾವು ಆಲ್ರೆಡಿ ಅದು ಅದರದ್ದೇ ಆದಂತಹ ವಿಚಾರಗಳಲ್ಲಿ ಇದೆ ವಿಚಾರಗಳು ವೀಕ್ಷಕರು. ಹಾಗಾಗಿ ನಾನು ಇಲ್ಲಿ ಎಷ್ಟೋ ವಿಚಾರಗಳನ್ನು ನಾನು ನಿಮಗೆ ಆದಷ್ಟು ಹಿಂದಿಂದ ಹೇಳ್ತಾ ಬರ್ತಾಯಿದ್ದೀನಿ. ಇನ್ನು ನಿಮಗೆ ನೀವು ಹೆಂಗೆ ನಿಮ್ಮ ಸ್ಥಿತಿಗತಿಗಳನ್ನು ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ, ನೀವು ಅದನ್ನು ನಿಮಗೆ ಬಿಟ್ಟಿದ್ದು. ಇದರ ಯಾರೋ ಒಂದು ಇನ್ವಾಲ್ವ್ ಆಗಿ ಯಾರೋ ಒಂದು ಟ್ರೈ ಮಾಡಿದ್ರು, ಈ ಜನಗಳಿಗೆ ಅಷ್ಟು ಇದಿಲ್ಲ ಅಂದರೂ ಜನಗಳಿಗೆ ಬರುತ್ತೆ ಹೊರತು ನನಗಲ್ಲ. ಹಾಗಾಗಿ ನೀವೆಷ್ಟು ಒಂದು ಜ್ಞಾನದ ರೀತಿಯಲ್ಲಿ ಎಷ್ಟು ಓಪನ್ ಅಪ್ ಆಗಿ ಆ ಜ್ಞಾನ ನಿಮಗೆ ಎಷ್ಟು ಇದಾಗುತ್ತೋ ಅದು ನಿಮ್ಮ ಜ್ಞಾನದ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಪಿರಿಚುವಲಿ ಹೇಳ್ಬೇಕಂದ್ರೆ ನಿಮ್ಮ ಜ್ಞಾನದ ಮೇಲೆ ಡಿಪೆಂಡು. ಅದಕ್ಕೆ ಈ ಸ್ಪಿರಿಚುವಲ್ನೇ ವರ್ಡ್ ಇದು ಋಣ 01 ಅನ್ನೋದು ಸ್ಪಿರಿಚುವಲ್ ಸೇರುತ್ತೆ, ಎಲ್ಲನೂ ಇನ್ಕ್ಲೂಡ್ ಇರುವಂಥದ್ದು. ಸ್ಪಿರಿಚುವಲಲ್ಲಿ ನೀವು ಏನೇ ಹೇಳಬೇಕು ಅಂತ ಹೇಳಿದ್ರು ಇದನ್ನು ಕೆಲವೊಂದೆಲ್ಲ ನಾವು ಹೇಳೋಕ್ಕೆ ಹೋಗಬಾರ್ದು, ಆದರೆ ಕೆಲವೊಂದೆಲ್ಲ ಏನಂತಂದರೆ ಫ್ಯಾಕ್ಟ್ರಿಗಳೆಲ್ಲ ಏನು ಅಂತ ಹೇಳಿದ್ರೆ ಕೆಲವೊಂದೆಲ್ಲ ಹೇಳೋಕ್ಕೆ ಹೋಗಬಾರ್ದು. ಹಾಗಾಗಿ ಇದೊಂದು ಪ್ರಶ್ನೆಯಾಗೇ ಇದೆ, ನೀವು ಹೆಂಗೆ ಇದು ಮಾಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಈಗ ನೀವು ಇರೋದನ್ನ ಸದುಪಯೋಗಪಡಿಸ್ಕೊಳ್ಳಿ. ಇದು ನಿಮ್ಮ ಸಮಯ, ನನ್ನದಲ್ಲ. ನನ್ನ ಸಮಯಕ್ಕೆ ನಾನು ಇದು ಮಾಡ್ತಲ್ಲ, ಪ್ರತಿಯೊಂದು ಸಹ ನಿಮ್ಮ ಸಮಯ ಹೆಂಗೆ ಉಪಯೋಗಿಸ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿರುವಂಥದ್ದು ವೀಕ್ಷಕರೇ. ಸಮಯನ ಸದುಪಯೋಗಪಡಿಸ್ಕೊಳ್ಳಿ. ಇನ್ನೇನು ಹೇಳ್ಬೋದು ಹೇಳಿ. ಏನಾದರೂ ಇದ್ದರೆ ಪ್ರಶ್ನೆಗಳನ್ನ ಪ್ರಶ್ನೆ ಮಾಡಿ ಅಂತ ಹೇಳ್ತಿದ್ದೀವಿ. ಬೇರೆ ಪ್ರಾಪಂಚಿಕ ಪ್ರಶ್ನೆಗಳು ಬಿಟ್ಟು ಬೇರೆ ಥರ ಪ್ರಶ್ನೆಗಳಿದ್ರು ಹೇಳಿ. ವ್ಯೂಸ್ಗಳ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ ವ್ಯೂಸ್ಗಳು ನಿಮಗೆ ಹೇಳಿದಾಗೆ ಏನು ಹೇಳ್ತೀರಾ ನೀವು ಅದನ್ನು ನೀವೇ ಹೇಳಬೇಕು. ನಾನು ಓಪನ್ ಅಪ್ ಆಗಿ ನಾವು ಬಂದಿದ್ದೀವಿ, ನಾನು ನನ್ನದೇ ಆದಂಥ ಕಾರ್ಯಗಳಲ್ಲಿ ಇಷ್ಟು ಯಾರು ಹೇಳಿದ್ರು ಎಲ್ಲನೂ ನಾನು ಪ್ರಪಂಚನ ಎದುರಾಕೊಂಡೆ. ನಾನು ಅಷ್ಟು ವರ್ಷಗಳ ಕಾಲ ಇನ್ವಾಲ್ವ್ ಆಗಿರುವಂಥದ್ದು. ಈಗಲೂ ಸಮೇತ ನಾನು ಪ್ರಪಂಚನ ಎದುರಾಕೊಂಡೆ. ನಾನು ಋಣ 01 ಅಂತಲೇ ಇದು ಮಾಡ್ತಿರುವಂಥದ್ದು. ನಿಮ್ಮ ಥಿಂಕಿಂಗಲ್ಲಿ ನೀವೇನಾದರೂ ಅಂದ್ಕೋಬೋದು, ರಿಜೆಕ್ಟ್ ಮಾಡ್ಬೋದು ನನಗೆ ಅದರದ್ದು ಮ್ಯಾಟ್ರಿಲ್ಲ. ನೀವು ರಿಜೆಕ್ಟ್ ಮಾಡಿದ್ರು ಸಮೇತ ಅದ್ರ ಲಾಕ್ ಆಗಿರುವಂತಹ ಒಂದು ನಾಮಪದ ಅದು. ಹಾಗಾಗಿ ನೀವು ಹೆಂಗೆ ತಗೊಳ್ತೀರಾ ಅದರ ಮೇಲೆ ನಿಮಗೆ ಡಿಪೆಂಡ್ ಇದೆ ನೋಡಿ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ. ಇನ್ನೇನಿದೆ ವಿಚಾರಗಳು ಅನ್ನೋದು ಬೇಕಾದ್ರೆ ಸ್ವಲ್ಪ ಥಿಂಕ್ ಮಾಡ್ಬೋದು ಅಷ್ಟೇ, ನಾನು ನಿಮಗೆ ಏನು ಹೇಳ್ಬೋದು ಅಂತ. ಹಾಗಾಗಿ ವೀಕ್ಷಕರೇ,
ಸಮಯ ಇದೆ, ತುಂಬ ಸಮಯ ಏನಿಲ್ಲ. ಮನುಷ್ಯ ಜೀವಿತಾವಧಿಯಲ್ಲಿ ಸಣ್ಣ ಸಮಯನೇ ಇರೋದು. ನನಗೆ ಈ ಒಂದು ಕ್ಷಣ ಸಮಯ ನನಗಿತ್ತು ಅಂತಂದರೆ ನಾನು ಅದನ್ನು ಬಳಸ್ಕೊಂಡಿದ್ದೀನಿ. ಹಾಗಾಗಿ ನೀವು ಹೆಂಗೆ ಬಳಸ್ಕೊಳ್ತೀರಾ ಅದನ್ನು ನಿಮಗೆ ಬಿಟ್ಟಿದ್ದು. ಅದು ನಿಮ್ಮ ಒಂದು ಜ್ಞಾನಾರ್ಜನೆಗೆ, ನಿಮ್ಮ ಒಂದು ಪ್ರಾಪಂಚಿಕ ವಿಚಾರಗಳಿಗೆ ಸೀಮಿತವಾಗಿರುವಂಥದ್ದು ಎಲ್ಲ ನಿಮಗೆ ವೀಕ್ಷಕರೇ. ಹಾಗಾಗಿ ನನ್ನ ಈ ಒಂದು 36 ಎಷ್ಟು ವರ್ಷಗಳು 1988ರಿಂದ ನಾನು ಬರ್ತಾಗಿರ್ಬೋದು, ಅಷ್ಟು ವರ್ಷಗಳ ಕಾಲ ನನ್ನದೇನಿದೆ ಅದೆಲ್ಲ ವಿಚಾರಗಳಲ್ಲಿ ಏನೇ ವಿಚಾರಗಳಿದ್ರೂ ಅದು ನನಗೆ ಆದಂಥ, ನನಗೆ ಸೀಮಿತವಾಗಿ ಪ್ರಪಂಚಕ್ಕೆ ಅವ್ರದ್ದೇ ಆದಂಥ ಥಿಂಕಿಂಗಲ್ಲಿದ್ರೂ ನಾನು ನನಗೆ ಯಾರೂ ಸಹ ಹೇಳದೆ ಹೋದ್ರೂ ನಾನು ಈ ಇದರಲ್ಲಿ ಈ ಫ್ಯಾಕ್ಟ್ಗಳ ಮುಖಾಂತರ ನಾನು ಇದಾಗ್ತಿರೋದು. ಇನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ನಾನು ಹೆಚ್ಚು ಯಾವುದನ್ನು ಸಹ ಬಲವಂತ ಮಾಡೋದಿಲ್ಲ, ನಿಮಗೆ ಬಿಟ್ಟಿದ್ದು. ನಾನು ಸ್ವಲ್ಪ ಕಾರ್ಯಗಳೆಲ್ಲ ಸ್ವಲ್ಪ ಸಾಮಾನ್ಯಕ್ಕೆ ಇತ್ತು ಅಂತಂದರೆ ಸ್ವಲ್ಪ ನಾವಾದಷ್ಟು ಇನ್ವಾಲ್ವ್ ಆಗ್ತೀನಿ. ಮತ್ತು ಯುಗ ಸತ್ಯ ಏನಿದೆ ಅದನ್ನು ಸ್ವಲ್ಪ ವೀಕ್ಷಣೆ ಮಾಡಿ. ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಸಾಧ್ಯವಾದಷ್ಟು ಫ್ರೀ ಟೈಮಲ್ಲೋ ಮತ್ತು ಬೇರೆ ಬೇರೆ ಟೈಮ್ಗಳಲ್ಲಿ ಆದಷ್ಟು ಬಳಕೆ ಮಾಡ್ತೀನಿ. ಇಲ್ಲೂ ಸಹ ಆದಷ್ಟು ನಾನು ಸಾಮಾಜಿಕ ಬಳಕೆಯನ್ನು ಸಮೇತ ನಾನು ಆದಷ್ಟು ಸ್ವಲ್ಪ ಬೇರೆ ಸಂದರ್ಭದಲ್ಲೇ ಮಾಡ್ತಿರೋದು. ಹಾಗಾಗಿ ಇದಕ್ಕೂ ಈ ಸ್ಪಿರಿಚುವಲ್ ಅಥವಾ ಈ ವಿಚಾರಗಳಿಗೂ ಸಂಬಂಧ ಇಲ್ಲ. ಎಚ್ಚೆತ್ಕೊಳ್ಳಿ. ಏನು ನಿಮ್ಮ ಚಿಂತನೆಗಳೇನಿದೆ ಅದನ್ನು ವ್ಯಕ್ತಪಡಿಸಿ ವ್ಯೂಸ್ಗಳು ನೀವು ನೋಡೋ ಮುಖಾಂತರ ಇಷ್ಟು ಜನ ನೋಡ್ತಿದ್ದಾರೆ, ಅಷ್ಟು ಅದಿದಾಗುತ್ತೆ. ನೀವೇನು ನಾನೇನು ಪ್ರಾಪಂಚಿಕವಾಗಿ ನನಗೆ ಏನು ನನ್ನ ಇನ್ವಾಲ್ವ್ಮೆಂಟ್ ಅಂತ ಇನ್ವಾಲ್ವ್ ಥರದ್ದು ಏನಿದೆ ಅದು ನನಗೂ ಸಹ ಬೇರೆ ಆದಂತಹ ರೀತಿಗಳಲ್ಲಿ ನನಗೆ ಇದಾಗುತ್ತೆ ವೀಕ್ಷಕರೇ. ಅದು ಬೇರೆ ಇದೆ ವೀಕ್ಷಕರೇ, ಅದು ನನಗೆ ಆದಷ್ಟು ವಿಚಾರಗಳಲ್ಲಿ ಇಲ್ಲ. ನಾನು ಆದಷ್ಟು ಇಲ್ಲೇನಿದೆ ಈ ಕ್ಷಣಕ್ಕೆ ಮಾತ್ರ ನಾನು ಸಮಯ ಕೊಡ್ತಿದ್ದೀನಿ ಅಷ್ಟೇ. ಇನ್ನೊಂದು 5 ನಿಮಿಷ 10 ನಿಮಿಷ ನನಗೆ ಅದರ ಮುಂದಿನ ಕ್ಷಣಗಳದೆಲ್ಲ ನನಗೆ ಅಷ್ಟಿಲ್ಲ. ಕ್ಷಣಗಳನ್ನ ಲೆಕ್ಕಾಚಾರ ನೋಡಿದ್ರೆ ಕಾಲ ಬೇರೆ, ಕ್ಷಣಗಳು ಬೇರೆ. ಕ್ಷಣಗಳ ಲೆಕ್ಕಾಚಾರಗಳಲ್ಲಿ ನಾನಿಲ್ಲ. ಹಾಗಾಗಿ ಇಲ್ಲಿ ಎಷ್ಟೋ ವಿಚಾರಗಳನ್ನ ನೀವೇನು ಅಂದ್ಕೊಂಡಿರ್ಬೋದು, ನಿಮ್ಮ ಥಿಂಕಿಂಗ್ಗಳಲ್ಲಿ ಬೇರೆ ಇದೆ. ಆಮೇಲೆ ಇನ್ನೊಂದು ಏನಂತಂದರೆ, ಇಷ್ಟರವರೆಗೆ ನೀವೇನು ನೋಡ್ತೀರಾ, ಇಷ್ಟು ವಿಚಾರಗಳಲ್ಲಿ ಕೆಲವೊಂದೆಲ್ಲ ಕಾರ್ಯಗಳನ್ನು ನನ್ನ ವಿಚಾರಗಳಲ್ಲಿ ಸ್ವಯಂ ನಾನು ಇನ್ವಾಲ್ವ್ ಆಗಬೇಕು ಅಂತಂದೇನಿದೆ. ಹಂಗೆ ನಿಮಗೆ ಗೊತ್ತಿಲ್ಲದಿರುವಂತಹ ಹಲವು ವಿಚಾರಗಳಲ್ಲಿ ನನ್ನ ಕೆಲವೊಂದು ವಿಚಾರಗಳು ಇದೆ ವೀಕ್ಷಕರಿಗೆ. ಯಾವುದೋ ಒಂದು ನೀವು ಆಫೀಸ್ಗೆ ಹೋಗ್ತೀರಾ, ಅಲ್ಲಿ ಕೆಲವೊಂದು ಫೈಲ್ ಮೂವ್ ಮಾಡಿದ್ರೇ ಮೂವ್ ಆಗೋದು. ಹಾಗಾಗಿ ಕೆಲವೊಂದೆಲ್ಲ ನನ್ನ ಹತ್ರ ನನ್ನ ಸ್ವಯಂ ವೈಯಕ್ತಿಕ ನಾನು ಬಂದಿರುವಂಥ ವಿಚಾರಗಳಲ್ಲಿ ಪ್ರಾಪಂಚಿಕ ಒಂದು ನೆಲೆಗಟ್ಟಲ್ಲಿ ನೀವು ಕಾಣುವಂತಹ ಹಲವು ಸ್ಪಿರಿಚುವಲ್ ಆಗಿರ್ಬೋದು, ಪ್ರಾಪಂಚಿಕವಾಗಿ ಮತ್ತು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಕೆಲವೊಂದು ವಿಚಾರಗಳ ಏನು ಹೇಳ್ತಾರೆ ಅದು ನನಗೆ ಸಂಬಂಧಪಟ್ಟಿರುವಂಥದ್ದು ಇದೆ. ಹಾಗಾಗಿ ಕೆಲವೊಂದೆಲ್ಲ ನಾನು ಅದನ್ನು ಏನು ಹೇಳ್ತೀವಿ, ಒಂದು ಫೈಲ್ನ ಮೂವ್ ಮಾಡೋಕ್ಕೆ ಯಾರ್ದೋ ಇದರಲ್ಲಿ ಇರ್ತದೆ, ಒಂದು ಫೈಲ್ ಮೂವ್ ಮಾಡೋಕ್ಕೆ ಅವರು ಇದು ಮಾಡ್ತಿರ್ತಾರೆ. ಏನಂತಂದರೆ ನಾವು ಆ ಥರ ಎಲ್ಲ ಮಾಡಿಲ್ಲ. ಇಷ್ಟರೊಳಗೆ ಬೇರೆ ಬೇರೆ ರೀತಿಗಳಲ್ಲಿ ಇರುವಂಥದ್ದು. ಹಾಗಾಗಿ ಕೆಲವೊಂದೆಲ್ಲ ವಿಚಾರಗಳಲ್ಲಿ ಆ ವಿಚಾರಗಳು ನಮ್ಮಲ್ಲಿ ಇದೆ ವೀಕ್ಷಕರೇ. ಅದು ಸಾಧ್ಯವಾದಷ್ಟು ಅದನ್ನು ಹೇಳದೆ ನಾವು ಸ್ವಲ್ಪ ಆದಷ್ಟು ಇನ್ವಾಲ್ವ್ ಹಾಕ್ಕೊಂಡು ಮತ್ತೊಂದು ಬೇರೆ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಬಂದಿರುವಂಥದ್ದು. ಇಷ್ಟೇ ಪ್ರಾಪಂಚಿಕ ವಿಚಾರಗಳಲ್ಲಿದ್ರೂ, ಎಷ್ಟೇ ನಾನು ಗೊಂದಲವಾಗಿ ಪ್ರಪಂಚಕ್ಕೆ ಪ್ರಶ್ನೆಯಾಗಿ ಕಾಣ್ತಿದ್ರು ಅಥವಾ ನಾನೇ ವಿಚಿತ್ರವಾಗಿ ಕಾಣ್ತಿದ್ರು, ನಮ್ಮಲ್ಲಿ ನಾನು ಮೂವ್ ಮಾಡುವಂಥದ್ದು ನಿಮಗೆ ಗೊತ್ತಿಲ್ಲದಿರುವಂಥದ್ದು ನನಗೆ ಇದೆ ಅದು. ಹಾಗಾಗಿ ಅದೆಲ್ಲ ಆಗಬೇಕು, ಅದೆಲ್ಲ ಪ್ರೋಸೆಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಆದಷ್ಟು ನಿಮ್ಮ ಜ್ಞಾನದ ಥಿಂಕಿಂಗ್, ನಿಮ್ಮ ಜ್ಞಾನಾರ್ಜನೆ ಹೆಂಗೆ ಅದನ್ನು ಇದು ಮಾಡ್ತೀರಾ ಅದನ್ನು ನಿಮಗೆ ಬಿಟ್ಟಂಥದ್ದು ಇದು ವೀಕ್ಷಕರೇ. ಇಲ್ಲಾಂದರೆ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಎಲ್ಲನೂ ಸಹ ನಿಮಗೆ ಗೊತ್ತಾಗ್ಬೋದು ಮುಂದೆ ಹೋಗ್ತಾ. ಹಾಗಾಗಿ ಎಲ್ಲರಿಗೂ ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ.